ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ, ಬೆಳಕಿನ ದಾರಿ ತೋರಿಸಿದ ಮಹಾತ್ಮ ಗಾಂಧೀಜಿಯವರ ಮೂರ್ತಿಗೆ ಒಂದು ಲೈಟು ಹಾಕಲು ರಾಮದುರ್ಗ ಪುರಸಭೆಗೆ ಸಾಧ್ಯವಾಗಿಲ್ಲ. ಪುರಸಭೆ ಚೀಫ್ ಆಫೀಸರ್ ಅವರು ಕಣ್ಣು ಕುರುಡಾಗಿದೆಯಾ ಎಂದು ರಾಮದುರ್ಗದ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕರು ಕ್ಷೇತ್ರಕ್ಕೆ ಶ್ರಮಿಸುತ್ತಿದ್ದರೂ ಅಧಿಕಾರಿಗಳ ಜಡತ್ವದಿಂದಾಗಿ ರಾಷ್ಟ್ರಪಿತನ ಮೂರ್ತಿ ರಾತ್ರಿಯಾದರೆ ಕತ್ತಲಲ್ಲಿ ಕಳೆಯುವಂತಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೃದಯ ಭಾಗದಲ್ಲಿರುವ ಗಾಂಧಿ ಚೌಕ್. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಬೆಳಕು ನೀಡಿದ ಮಹಾತ್ಮ ಗಾಂಧೀಜಿಯವರ ಭವ್ಯ ಮೂರ್ತಿ ಇಲ್ಲಿದೆ. ಆದರೆ ರಾತ್ರಿಯಾಗುತ್ತಿದ್ದಂತೆ ಈ ಮೂರ್ತಿಯ ಮೇಲೆ ಒಂದು ಸಣ್ಣ ಬೆಳಕು ಬೀಳುವುದಿಲ್ಲ. ಕತ್ತಲಲ್ಲಿ ಮೂರ್ತಿ ಎಲ್ಲಿದೆ ಎಂದೇ ಹುಡುಕಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ದಶಕಗಳು ಕಳೆದವು. ದೇಶಕ್ಕೆ ಬೆಳಕು ಕೊಟ್ಟು ಮಹಾತ್ಮರಿಗೆ ಒಂದು ಲೈಟು ಹಾಕಲು ಪುರಸಭೆಗೆ ಯೋಗ್ಯತೆ ಇಲ್ಲವೇ? ಚೀಫ್ ಆಫೀಸರ್ ಕಣ್ಣು ಕುರುಡಾಗಿದೆಯಾ ಎಂದು ಸಾರ್ವಜನಿಕರು ನೇರವಾಗಿ ಸವಾಲು ಎಸೆಯುತ್ತಿದ್ದಾರೆ. ಆಗಸ್ಟ್ 15 ಬಂದಾಗ ಮಾತ್ರ 4 ಸೀರಿಯಲ್ ಲೈಟು ತೂಗು ಹಾಕಿ ನಾಟಕ ಮಾಡುವ ಅಧಿಕಾರಿಗಳು ದಿನನಿತ್ಯ ಬೆಳಗುವಂತೆ ಮೂರ್ತಿಯ ಮೇಲೆ ಕಾಯಂ ಫೋಕಸ್ ಲೈಟ್ ಅಳವಡಿಸದೆ ಜಾನಗುರುಡು ಪ್ರದರ್ಶಿಸುತ್ತಿದ್ದಾರೆ. ಒಂದೆಡೆ ಶಾಸಕ ಅಶೋಕ್ ಪಟ್ಟಣವರು ರಾಮದುರ್ಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದರೆ, ಇನ್ನೊಂದೆಡೆ ಇಂತಹ ಜವಾಬ್ದಾರಿ ರಹಿತ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯದಿಂದ ಶಾಸಕರ ಒಳ್ಳೆಯ ಹೆಸರಿಗೂ ಧಕ್ಕೆ ತರುತ್ತಿದ್ದಾರೆ. ಕೂಡಲೇ ಪುರಸಭೆಯ ಮುಖ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಗಾಂಧಿ ಮೂರ್ತಿಗೆ ಹೈಮಾಸ್ಟ್ ಅಥವಾ ಫೋಕಸ್ ಲೈಟ್ ಅಳವಡಿಸಬೇಕು. ಗಾಂಧಿ ತಾತ ಕಾಣೋದೇ ಇಲ್ಲ. ಎಲ್ಲಿ ಕಾಣ್ತದ? ಸರ್ ಫೋನ್ ಇಸ್ಕೊಳ್ಳಲ್ಲ. ಬರೋಬ್ಬರ ಐತ್ಲ, ಬರೋಬ್ಬರ ಐತ್ಲ.